ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ನೆಕ್ ಪೀಸ್ನ ತರಿಸಿದ್ದೆ. ಸೊ ಇದಕ್ಕೆ ಕಾಟನ್ ಸ್ಯಾರೀಸ್, ಬ್ಲ್ಯಾಕ್ ಸ್ಯಾರೀಸ್ ಹಾಕ್ಕೊಂಡು ಡಾರ್ಕ್ ಗ್ರೀನ್, ರಾಯಲ್ ಬ್ಲೂ ಆ ಥರ ಸ್ಯಾರೀಸ್ ಹಾಕ್ಕೊಂಡು ಈ ಥರ ಪರ್ಲ್ ಹಾಕ್ಕೊಳ್ಳೋದು ಈಗ ಟ್ರೆಂಡಿಂಗಲ್ಲಿದೆ. ಸೊ ಪರ್ಲ್ ಸೆಟ್, ಕಂಪ್ಲೀಟ್ ಪರ್ಲ್ ಸೆಟ್. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್ ಇಟ್. ಸೊ ಈ ಥರ ಇರುತ್ತೆ ಇದು ನೋಡಿ. ಪರ್ಲ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಇಮೇಜ್ ಹಾಕ್ತೀನಿ ನೋಡಿ. ಸೊ ಈ ಥರ ಸ್ಟೈಲ್ ಮಾಡೋದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಹಾಗಾಗಿ ನಾನು ಕೂಡ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಗೌನ್ಸ್ಗೂ ಹಾಕ್ಕೋಬೋದು ಆ್ಯಕ್ಚುಲಿ. ಸೊ ಇದಕ್ಕೆ ವೈಟ್ ಒಂದೇ ಒಂದು ಪರ್ಲ್ ಇರೋದು ಹಾಕ್ಕೋಬೋದು, ಸ್ಯಾರೀಸ್ಗೆ ಇದನ್ನು ಮ್ಯಾಚ್ ಮಾಡ್ಬೋದು. ಹಾಗಾಗಿ ಸೂಟ್ ಆದರೆ ಹಾಕ್ಕೋಬೋದು. ಸೊ ಇದೊಂದು ತರಿಸಿದ್ದೆ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಪಾಪ್ ಆಗ್ತಾ ಇರುತ್ತೆ, ಅಲ್ಲೂ ಕೂಡ ಬೈ ಮಾಡ್ಬೋದು. ನೆಕ್ಸ್ಟು ಏನು ಬಂದಿದೆ ನೋಡೋಣ. ಸೊ ಇದಂತೂ ನಾನು ಇಷ್ಟ ಆಯಿತು, ಇಟ್ಕೊಳ್ತೀನಿ. ಸೊ ಹಾಗೆ ಇನ್ನೊಂದು ಜುಮ್ಕಿ ಆರ್ಡರ್ ಮಾಡಿದ್ದೆ. ಸೊ ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾಕಂದರೆ ಇದು ಸ್ಕ್ರೀನ್ ಮೇಲೆ ಹಾಕೋದಕ್ಕಾಗಲ್ಲ. ಹಂಗಾಗಿ ನನ್ನ ಸ್ಕಿನ್ ನೋಡಿ ಗೈಸ್ ಹೆಂಗಾಗಿದೆ. ಇಟ್ಸ್ ಓಕೆ. ಸೊ ಇದು ಜುಮ್ಕಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ. ನನಗೆ ಈ ಕಲರ್ ತೊಗೊಳ್ಳೋಣ ಅಂತ ಅನಿಸ್ತು. ಸೊ ಲೈಟ್ ಲ್ಯಾವೆಂಡರ್ ಲೈಕ್ ಪರ್ಪಲ್. ಸೊ ತೊಗೊಂಡಿದ್ದೀನಿ. ನಿಮಗೂ ಬೇಕಂದರೆ ಬೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಥಮ್ಸ್ ಅಪ್ ಫಾರ್ ದ ಪ್ರೈಸ್. ನಾನು ಆ್ಯಕ್ಚುಲಿ 500 ಎಲ್ಲ ಕೊಟ್ಬಿಟ್ಟು ತೊಗೊಂಡಿದ್ದೀನಿ ಬೇರೆ ಕಡೆ ಆಚೆ. ಅದನ್ನ ವ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 150 ಆ ಥರನೇ ಇದೆ. ಬಟ್ ಕ್ವಾಲಿಟಿ ಇಸ್ ಸೋ ಗುಡ್, ಮತ್ತು ಚೆನ್ನಾಗೂ ಕಾಣಿಸ್ತಾ ಇದೆ. ಎಸ್, ಬೇಕಂತಂದರೆ ಬೈ ಮಾಡಿ ಗೈಸ್. ಇರಿ ಹತ್ತಿರದಿಂದ ಒಂದ್ಸರಿ ತೋರಿಸ್ತೀನಿ. ಶೋ ಯು, ಕಾಣಿಸ್ತಿದೆಯಾ? ಒಂಥರ ಪೀಕಾಕ್ ಡಿಸೈನ್ ಬಂದು ಅದರ ಕೆಳಗಡೆ ಸ್ಟೋನ್ ಕೊಟ್ಟು ಜುಮ್ಕಿ ಕೊಟ್ಟಿದ್ದಾರೆ. ನೈಸ್. ನೆಕ್ಸ್ಟ್ ಏನಿಗೆ ಬಂದಿದೆ ನೋಡೋಣ. ಒಂದೊಂದು ಔಟ್ಫಿಟ್ಸ್ ಬಂದಿದೆ ಇವಾಗ. ಹಾಗೆ ಗೈಸ್, ನಿಮ್ಗೇನಾದರೂ ಈ ಥರ ಬುಗುಡಿ ಬೇಕು ಅಂತಂದರೆ ಸೊ ಲಿಂಕ್ ಹಾಕಿರ್ತೀನಿ. ಇದು ಬೆಸ್ಟ್ ಅಂತ ಹೇಳ್ಬೋದು. ನಾಯ್ಸ್ ತುಂಬಾ ಮಾಡ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ ಮೇಲೆ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡಿಕೊಡಿ. ಸೊ ಇದು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೊ ಇಲ್ಲಿ ಪುಲ್ ಮಾಡೋದು, ಹಾಕ್ಕೊಳ್ಳೋದು. ಇನ್ನೊಂದು ಇಯರಿಂಗ್ಸು ಸೆಟ್ ಆಫ್ 5 ಏನೋ ಕೊಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ, ಅದು ಕೂಡ ತೋರಿಸ್ತೀನಿ. ಸಖತ್ತಾಗಿದೆ, ಐ ಲೈಕ್ ಇಟ್. ಸೊ ನಂಗೆ ಫಸ್ಟ್ ಇಷ್ಟ ಆಗಿದೆ ಯಾವ್ದು ಗೊತ್ತಾ, ಈ ಥರ ಬೋದು ತುಂಬ ಪ್ರಿಟ್ಟಿಯಾಗಿದೆ ಆ್ಯಕ್ಚುಲಿ. ಒಂದು ನಿಮಿಷ. ಸೊ ಈ ಥರ ಬೋ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಾಕ್ ಸಿಸ್ಟಮ್, ಇದು ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಾ ಇತ್ತಲ್ಲ ಆ ಥರ ಇದೆ ಇದು ಲಾಕ್ ಸಿಸ್ಟಮ್. ನೈಸ್. ಇದೊಂದು. ಆ್ಯಂಡ್ ಇನ್ನೊಂದು ಫ್ಲವರ್ದು ಇಷ್ಟ ಆಯಿತು. ಫಸ್ಟ್ ಆದರೆ ಬೋ ಇಷ್ಟ ಆಯಿತು. ಇದು ಚೆನ್ನಾಗಿರುತ್ತೆ. ಯಾವುದಾದ್ರೂ ಪ್ರಿಟ್ಟಿಯಾಗಿರೋ ಔಟ್ಫಿಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ಬಟರ್ಫ್ಲೈದು ಆ್ಯಂಡ್ ಟ್ಯುಲಿಪ್ದು. ಟ್ಯುಲಿಪ್, ಒಂದು ಸೆಕೆಂಡ್, ತಿಳ್ಕೊ ಟ್ಯುಲಿಪ್. ದಿಸ್ ಒನ್. ಸೊ ಇಫ್ ಇಂಟ್ರೆಸ್ಟೆಡ್ ಯು ಪೀಪಲ್ ಕ್ಯಾನ್ ಬೈ. ಇದೊಂದು ಚಿಕ್ಕ ಹಾರ್ಟ್. ಯೂಶ್ವಲಿ ನನಗೇನೋ ಹಾರ್ಟ್
ಸಿಂಬಲ್ ಇರೋದೇನು ಇಷ್ಟ ಆಗಲ್ಲ ಅಷ್ಟೊಂದಾಗಿ. ಐ ಡೋಂಟ್ ನೋ ವೈ, ಬಟ್ ನಂಗೆ ಇಷ್ಟ ಆಗಲ್ಲ. ಈ ಥರ ವಾಲೆ ಮೇಲೆ ಮತ್ತು ಲಾಕೆಟ್ಸ್ ಮೇಲೆ ಹಾರ್ಟ್ ಇದ್ದರೆ ಅಷ್ಟು ಬೇಗ ನಂಗೆ ಇಷ್ಟ ಆಗಲ್ಲ. ಎಷ್ಟು ವಿಡಿಯೋಸ್ ಮಾಡಬೇಕಂದ್ರೆ ಗೈಸ್ ಇವತ್ತು ಎಷ್ಟು ಮುಗಿಸಿದ್ದೀನಿ, ಇನ್ನೂ ಅಷ್ಟು ಬಾಕಿ ಇದೆ. ಐ ಡೋಂಟ್ ನೋ ಯಾವಾಗ ಮಾಡ್ತೀನಿ ಅದೆಲ್ಲ ಅಂತೇಳಿ, ಬಟ್ ಅರ್ಧ ಮುಗಿಸಿದ್ದೀನಿ. ಎಸ್. ಸೊ ಇನ್ನು ಮುಂದೆ ಪ್ರಾಪರಾಗಿ ವ್ಲಾಗ್ ಮಾಡಬೇಕು ಪಾಪ ಎಲ್ಲರೂ ಕೇಳ್ತಾಯಿದ್ರಿ, ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಚೇಂಜ್ ಆಗೋಗಿದೆ ಗೈಸ್. ನನ್ನ ಸ್ಕಿನ್ ಕೇರ್ ಅದೇ ಇದೆ, ಬಟ್ ನನ್ನ ಸ್ಕಿನ್ ಅಂತೂ ತುಂಬಾ ವರ್ಸ್ಟಾಗಿ ಬಿಹೇವ್ ಮಾಡ್ತಾಯಿದೆ. ಡೋಂಟ್ ನೋ ವೈ, ಬಟ್ ಎನಿವೇ ಲೈಫ್ ಏನು ಕೊಡುತ್ತೋ ಅದನ್ನ ತಗೊಂಡು ಚಿಲ್. ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ಸಿಗ್ತೀನಿ. ಆದಷ್ಟು ಒಂದು 2-3 ವೀಡಿಯೋಸ್ ಅಟ್ಲೀಸ್ಟ್ ಮುಗಿಸ್ತೀನಿ, ಸೊ ದಟ್ ಈಸಿ ಆಗುತ್ತೆ ಅಂತೇಳಿ. ಇದು ಮೀಶೋದಲ್ಲೇ ತೊಗೊಂಡಿರೋದು ಬಟ್ಟೆ. ಔಟ್ಫಿಟ್ದೆಲ್ಲ ಲಿಂಕ್ ಹಾಕಿರ್ತೀನಿ. ಸೊ ಇಫ್ ಇನ್ ಕೇಸ್ ನಾನು ತೊಗೊಂಡಿರೋದೆಲ್ಲ ಹಾಕ್ತೀನಿ. ಬೈ ಮಾಡೋಂಗಿದ್ರೆ ಬೈ ಮಾಡಿ. ಇದು ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತ. ಐ ಟು ಕ್ಲಿಯರ್ ದಿಸ್ ಮಿಸ್. ಬನ್ನಿ ತೋರಿಸಿ. ಸೊ ಇಷ್ಟು ಎಲ್ಲ ಮಿಸ್ ಮಾಡಿರ್ತೀನಿ, ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಅದನ್ನೆಲ್ಲ ಮಡಚಿ ತಿರ್ಗಾ ವಾಪಸ್ ಒಂದು ಕವರೆಲ್ಲ ಹಾಕಿ ಇಡಬೇಕು. ಹಂಗಾಗಿ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಅರ್ಧ ಇದರಿಂದನೇ ನಾನು ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು 3 ಮಂತ್ಸಿಂದ. ಸೊ ತುಂಬ ಡಿಲೇ ಆಗೋಗಿತ್ತು ವ್ಲಾಗ್ಸು. ಮಾಡ್ಕೊಂಡಿರೋದಿತ್ತು, ಬಟ್ ಅದು ಯಾವಾಗಿಂದು ಏನು ನನಗೇನೂ ಗೊತ್ತಿಲ್ಲ. ಸುಮ್ಮನೆ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಏನೇನೋ ಹಾಕೋ ಬದಲು ಜಸ್ಟ್ ಇದೇ ಥರ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಿದೆ ನಾನು. ಇನ್ನೂ 1-2-3 ವೀಡಿಯೋಸ್ ಹಾಗೆ ಉಳ್ಕೊಂಡಿದ್ದೆ, ಬಟ್ ಅದನ್ನೇನು ಶೇರ್ ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಇವಾಗ ಏನು ಬರ್ತಾಯಿದೆ ಅದನ್ನೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇಟ್ ವಿಲ್ ಬಿ ಈಸಿ ಆ್ಯಂಡ್ ನಿಮಗೂ ಅರ್ಥ ಆಗುತ್ತೆ ಇದು ಯಾವ ದಿನದ್ದು ಯಾವ ಡೇದು ಅಂತೇಳಿ. ಸೊ ನೀವೆಲ್ಲ ಮುಂಚೆಯಿಂದ ನಾನು ಬ್ಲಾಗ್ಸ್ ನೋಡ್ಕೊಂಡು ಬಂದಿದ್ದೀರಾ. ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ಸೊ ದಟ್ ನನಗೂ ಈಸಿ ಆಗುತ್ತೆ. ತುಂಬ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನನಗೆ ಏನು ಮಾಡೋದು ಅಂತಲೇ ತಲೆ ಓಡ್ತಾ ಇಲ್ಲ. ಸೊ ನಿಮಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಯಾವ ಥರ ನಮ್ಮ ಕಸಿನ್ಸ್ ವ್ಲಾಗ್ ಇಷ್ಟ ಆಗುತ್ತೋ, ಅಥವಾ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗುತ್ತೋ, ಅಥವಾ ಆಚೆ ಹೋಗೋದು ವ್ಲಾಗ್ ಇಷ್ಟ ಆಗುತ್ತೋ, ಯಾವ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಸೊ ದ್ಯಾಟ್ ನನಗೂ ಒಂದು ಅರ್ಥ ಆಗುತ್ತೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತೇಳಿ. ಸೊ ಅದೇ ಥರ ವ್ಲಾಗ್ಸ್ನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇಷ್ಟು ದಿನ ನಾನು ಗ್ಯಾಪ್ ತೊಗೊಂಡಿದ್ದಾಗ ತುಂಬ ಜನ ಒಂದು 200+ ಮೆಸೇಜಸ್ ಬಂದಿತ್ತು ನನಗೆ. ಸೊ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತೇಳಿ ಅವ್ರಿಗೆಲ್ಲ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ನನಗೋಸ್ಕರ ವೆಯ್ಟ್ ಮಾಡಿ ನಿಮ್ಮ ಟೈಮ್ ತೊಗೊಂಡು ನನಗೆ ಮೆಸೇಜ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೋಗಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಉಜ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ವರ್ಕ್ ಆಗ್ತಾಯಿದೆ ಗೈಸ್, ಟು ಬಿ ಆನೆಸ್ಟ್. ಇದು ಎಣ್ಣೆ ಎಲ್ಲ ಒಂಥರ ಆಗಿಬಿಟ್ಟಿದೆ, ಸಖತ್ತಾಗಿ ವರ್ಕ್ ಆಗ್ತಾಯಿದೆ. ನಮ್ಮ ಫುಲ್ ಕೋಲ್ಡ್ ಗೈಸ್, ಕೋಲ್ಡ್ ಚೆನ್ನಾಗಿ ಉಜ್ಬೇಕು. ಈ ಥರ ಉಜ್ಬಿಟ್ಟು ಬಿಟ್ಬಿಡ್ಬೇಕಷ್ಟೆ. ನಂಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಆ್ಯಕ್ಚುಲಿ. ಸೊ ಇಲ್ಲೊಂದು ಕಲರ್ ಇತ್ತು, ಇಲ್ಲೊಂದು ಕಲರ್ ಇತ್ತು. ನಾನು ಏನು ಫಿಲ್ಟರ್ ಏನೋ ಹಾಕಿಲ್ಲ ಗೈಸ್. ಯು ಕ್ಯಾನ್ ಸಿ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಅಲ್ಲ, ಈವನ್ ಔಟ್ ಆಗ್ತಾಯಿದೆ. ಹ್ಯಾಪಿ. ಸೊ ನನ್ನ ಫೇಸ್ಗೆಲ್ಲ ಏನು ಹಾಕೋಕೆ ಹೋಗಲ್ಲ. ನಂಗೆ ಎಣ್ಣೆ ಹಾಕಿದ್ರೆ ಪಿಂಪಲ್ ಬಂದ್ಬಿಡುತ್ತೆ, ಹಂಗಾಗಿ ಫೇಸ್ಗೇನು ಹಾಕಲ್ಲ. ಜಸ್ಟ್ ಕೈಗಳಿಗೆ ಮಾತ್ರ ಹಾಕ್ಕೊತೀನಿ. ನೀವು ಟ್ರೈ ಮಾಡಿ, ಸಖತ್ತಾಗಿದೆ. ಬಟ್ ಹಾಕಿದ್ದೇ ರಿಸಲ್ಟ್ ಬರುತ್ತೆ ನೋ, ಹಾಕ್ತಾ ಇರಬೇಕು, ಟೇಕ್ಸ್ ಟೈಮ್. ಅಪ್ಪ ಓಕೆ ಗಾಯ್ಸ್, ಸೊ ಇವತ್ತು ನಾನ್ ವೆಜ್ ಮಾಡೋಣ ಅಂತ. ಬಿರಿಯಾನಿ ಅಥವಾ ಕಬಾಬ್ ಎರಡರಲ್ಲೊಂದು.
ಇಲ್ಲ ಎರಡೂ ಮಾಡ್ತಾರೆ ಅಫ್ಕೋರ್ಸ್. ಲೆಟ್ಸ್ ಸಿ. ಸೊ ಅದಾದಮೇಲೆ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ರು, ತಿಂದು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.